ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಿಸಿ 24 p⁵ q⁴ r⁴ ಡಿವೈಡೆಡ್ ಬೈ 8 p⁵ q⁴ r⁴. ಸೊ ಈಗ ಕೊಟ್ಟಿರುವಂತಹ ಪದಗಳನ್ನ 24 I will repeat this question. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಿಸಿ 24 p⁵ q⁴ into r⁴ divided by 8 p⁵ into q⁴ into r⁴. So 24 p⁵ q⁴ r⁴ divided by 8 p⁵ q⁴ r⁴. ಸೊ ಈಗ ಮೊದಲನೇದಾಗಿ ಸಂಖ್ಯೆಗಳನ್ನ ಭಾಗಿಸಿ. ಸೊ 8 1 8 8 3 24. ಓಕೆ, ಸೊ ಈಗ ನೋಡಿ ಇಲ್ಲಿ p⁵ q⁴ p⁵ r⁴. ಸೊ ಇಲ್ಲಿ ಅಂಶದಲ್ಲಿ q⁴ r⁴ ಇದೆ. ಸೊ ಇಲ್ಲಿ ಭಾಗಾಕಾರ ಘಾತಾಂಕ ನಿಯಮದಂತೆ ಏನ್ ಮಾಡ್ಬೋದು, a⁻m ಡಿವೈಡೆಡ್ ಬೈ a⁻n ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, a⁻m - n ಅಲ್ವಾ. ಸೊ ಇಲ್ಲಿ p⁵. ಸೊ ಆಧಾರಗಳು ಸಮನಾಗಿದ್ದಾಗ ಘಾತಾಂಕಗಳನ್ನ ನಾವೇನ್ ಮಾಡ್ಬೋದು, ಕೂಡ್ಬೋದು ಮತ್ತು ಅದೇ ಭಾಗಾಕಾರದಲ್ಲಿ ಅದನ್ನ ಕಳಿಬಹುದು ಅಲ್ವಾ. ಸೊ ಇಲ್ಲಿ ಬೇಸು ಸಮನಾಗಿದೆ. ಸೊ ಹಾಗಾಗಿ ಇಲ್ಲಿ ಘಾತಾಂಕಗಳನ್ನ ಏನ್ ಮಾಡ್ಬೋದು, p⁵ ಡಿವೈಡೆಡ್ ಬೈ p⁵ ಏನಾಗತ್ತೆ ಹೇಳಿ, p⁵ - 2 ಅಂದ್ರೆ ಏನಾಯ್ತು, p⁵ ಆಗತ್ತೆ. ಸೊ ಜಸ್ಟ್ ಇಷ್ಟೇ. p⁵ ಅಂದ್ರೆ ಏನು, p ಇಂಟು ಎಷ್ಟು ಟೈಮು, 1 2 3 4 5 ಡಿವೈಡೆಡ್ ಬೈ p⁵ p*2. ಸೊ 2p ಕ್ಯಾನ್ಸಲ್ ಆಗತ್ತೆ, ಉಳಿದಿರೋದೇನು ಹೇಳಿ, 3p ಇಷ್ಟೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ p⁵ p⁵ ಏನಾಗತ್ತೆ ಹೇಳಿ, p⁵ ಆಗತ್ತೆ. ಸೊ ಅದೇ ರೀತಿ q⁴ q⁴ ಸೊ q⁴ - 2 ಅಂದ್ರೆ q⁴ ಆಗತ್ತೆ. r⁴ r⁴ ಎರಡು ಕ್ಯಾನ್ಸಲ್ ಆಗತ್ತೆ. ಹಾಗಾದ್ರೆ ಫೈನಲ್ ಆಗಿ ಸೊ ಇದನ್ನ ಭಾಗಿಸಿದಾಗ ಉತ್ತರ ಏನ್ ಬರುತ್ತೆ ಹೇಳಿ, 3p⁵ into q⁴ ಆಗತ್ತೆ. ಓಕೆ, ಥ್ಯಾಂಕ್ ಯು.